ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದ ಕಿರುಕುಳಕ್ಕೆ ಕಾರಣವಾಗಿದ್ದಂಥ ಫಿನಾನ್ಸ್ ಕಂಪನಿಗಳಿಗೆ ಏನು ಅಸ್ತ್ರ ಪ್ರಯೋಗ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಫೈನಲಿ ನೆನೆ ಒಂದು ಮೀಟಿಂಗ್ ಆಗಿತ್ತು. ಈ ಮೀಟಿಂಗ್ನಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಆ ನಿರ್ಧಾರಗಳು ಈ ರೀತಿ ಆಗಿದೆ. ಸಾಲಗಾರರಿಗೆ ಉಪಟಳ ನೀಡಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸರ್ಕಾರ ನೀಡಿರುವಂಥದ್ದು. ಮೈಕ್ರೋ ಫಿನಾನ್ಸ್ ಕಿರುಕುಳ ತಡೆಗಾಗಿ ಸುಗ್ರೀವಾಜ್ಞೆಯ ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡಲಾಗ್ತಾ ಇದೆ. ಸೊ ನಿನ್ನೆಯ ಆ ಮೀಟಿಂಗ್ನಲ್ಲಿ ಕೆಲವೊಂದಷ್ಟು ನಿರ್ಣಯಗಳನ್ನ, ಸಂದೇಶಗಳನ್ನ, ಆದೇಶಗಳನ್ನು ಮಾಡಲಾಗಿದೆ. ಏನೇನು ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಆಂಧ್ರದಂತೆ ರಾಜ್ಯದಲ್ಲೂ ಕೂಡ ಕಾಯ್ದೆಗೆ ಸಿಎಂ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸಂಜೆ 6 ಗಂಟೆ ನಂತರ ವಸೂಲಾತಿ ಮಾಡಂಗಿಲ್ಲ. ಸುಮ್ಮನೆ 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ ರಾತ್ರಿ ಎಲ್ಲ ಹೋಗೋದು, ಹೆಣ್ಮಕ್ಳು ಮನೇಲಿ ಇರ್ತಾರೆ, ಅವ್ರನ್ನೆಲ್ಲ ಹೊರಗಡೆ ದಬ್ಬೋದು, ಈ ಥರದ್ದೆಲ್ಲ ಮಾಡಬಾರ್ದು. 6 ಗಂಟೆ ಮೇಲೆ ಯಾರು ಹೋಗಂಗಿಲ್ಲ. ಸೊ ಹಾಗೆಯೇ ಒಂದು ಹೆಲ್ಪ್ ಲೈನ್ ಕೂಡ ಸ್ಥಾಪನೆಯನ್ನ ಮಾಡಲಾಗುತ್ತೆ. ನಿಮ್ಗೇನಾದ್ರೂ ಕಿರಿಕಿರಿ ಆಗ್ತಿದ್ರೆ, ಸಮಸ್ಯೆ ಆಗ್ತಾ ಇದ್ರೆ ನೀವು ಆ ನಂಬರಿಗೆ ಕಾಲ್ ಮಾಡ್ಬೋದು. ಈಗ ಹೆಂಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ 108ಗೋ 100ಗೋ ಆಂಬುಲೆನ್ಸ್ಗೋ ಪೊಲೀಸಿಗೋ ಕಾಲ್ ಮಾಡ್ತೀರಾ, ಅದೇ ಥರ ಒಂದು ಹೆಲ್ಪ್ ಲೈನ್ ಅನ್ನು ತೆರೆಯೋದಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಸಾಲಗಾರರ ಶೋಷಣೆ ಮಾಡುತ್ತಿರುವ ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳಿಗೆ ಮೂಗ್ದರ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮುಂದಾಗಿರುವಂಥದ್ದು. ಸಾಲ ವಸೂಲಿ ನೆಪದಲ್ಲಿ ಸಾಲಗಾರರಿಗೆ ಕಿರುಕುಳ ನೀಡುವುದನ್ನು ತಡೆಯೋಕೆ ಹಾಗೂ ಬಲವಂತದ ಸಾಲ ವಸೂಲಾತಿ ವಿರುದ್ಧ ಕ್ರಿಮಿನಲ್ ಕ್ರಮ ಕೈಗೊಳ್ಳೋದಕ್ಕೆ ಅನುವಾಗುವಂಥ ಕರ್ನಾಟಕ ರಾಜ್ಯ ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಫಿನಾನ್ಸ್ ಸಂಸ್ಥೆಯ ಸಿಬ್ಬಂದಿಗಳಿಗೂ ಕೂಡ ಸಿದ್ದರಾಮಯ್ಯನವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ವ್ಯವಹಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ RBI ನಿಯಮ ಮೀರಿ ಸಾಲ ಕೊಡ್ತಾ ಇದ್ದೀರಿ. ಸಾಲ ಕೊಡುವ ಮೊದಲು ಆಧಾರ್ KYC ಯಾಕೆ ಮಾಡಿಸ್ತಾ ಇಲ್ಲ? ಮರುಪಾವತಿಯ ಸಾಮರ್ಥ್ಯ ಗಮನಿಸದೆ ಒಬ್ಬನೇ ವ್ಯಕ್ತಿಗೆ ಪದೇ ಪದೇ ಸಾಲ ನೀಡ್ತಾ ಇರೋದು ಯಾಕೆ ಅಂತ ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತರಾಟೆ ತೆಗೆದುಕೊಂಡಿದ್ದಾರೆ. ಮೈಕ್ರೋ ಫಿನಾನ್ಸ್ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ನಡೆದಂಥ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಅಂದರೆ ಕೆಪಾಸಿಟಿ ಇದೆಯಾ, ಇವರಿಗೊಂದು 5 ಲಕ್ಷ ತನಕ ಲೋನ್ ಕೊಡ್ಬೋದಾ, ತೀರ್ಸೋದಕ್ಕಾಗತ್ತಾ, ಇದೇನು ಯೋಚನೆ ಮಾಡಲ್ಲ. ಲೋನ್ ಕೇಳ್ತಿದ್ದಂಗೆ ಅಥವಾ ಅವ್ರಿಗೆ ಲೋನ್ ಬೇಡ ಅಂದ್ರೂ ತಗೊಳ್ಳಿ ಅಂತ ಕೊಟ್ಟು ಆಮೇಲೆ ಈ ಥರ ಟಾರ್ಚರ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಗೈಡ್ಲೈನ್ಸ್ ಇರುತ್ತಲ್ಲ, ಅವರಿಗೆ ಇಷ್ಟು ಹಣ ನಾವು ಕೊಡ್ಬೋದಾ, ತೀರ್ಸೋದಕ್ಕಾಗತ್ತಾ, ದುಡಿಮೆ ಎಷ್ಟು ಜನದಿದೆ, ಎಷ್ಟು ಸಂಬಳ ಬರ್ತಾ ಇದೆ, ಎಲ್ಲ ನೋಡ್ಕೊಳ್ಬೇಕಲ್ವಾ? ಏನೂ ನೋಡ್ಕೊಳ್ದೆ ಸಾಲ ಕೊಡೋದು, ಆಮೇಲೆ ಈ ಥರ ಬೆನ್ನು ಬೀಳೋದು ತಪ್ಪು, ಅದನ್ನು ಹೇಳಿದ್ದಾರೆ. ಸೊ ಇನ್ನು ಸಮಸ್ಯೆ ಉದ್ಭವಕ್ಕೆ ಕಾರಣ ಏನು, ಅದೆಲ್ಲದ್ರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ.